करत्यार माता पती वरत्यार लक्ष भेटणे अक्कागळिर कೈಯ ಮುಗಿ ಜೀವನೆ ಮರ ಏತರಿರಬೇಕು ಆಖಾನೆ ಲಮಣಗ ಏ ಪತಿವ್ರತ ನೀಲಾವತಿ ಭಕ್ತಿ ಏ ಬೇಡಿ ಬೇಕಾರೆ ಬಡವರ ಮ್ಯಾಲ ಪಾರ್ವತಿ ಲಕ್ಷ್ಮಿ ಸೌಭದ್ರನಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರನಾಗ ನೀಲಾವತಿದು ನೇಮ ನಿಷ್ಠ ಏ ಹೊತ್ತ ಹೊಂಟ್ರ ದಿನ ದಾನ ಮಾಡಲ್ದ ನೀರ್ ಹಾಕ್ತಿದ್ದಿಲ್ಲ ಬಾಯ ಅವರ ಅತ್ತಿ ಕಾವಲಿತ್ತ ಅಕ್ಕಿ ಏ ಎಷ್ಟ ದುಡದರೇನಾತ ಒಟ್ಟ ಒಂದ ರೊಟ್ಟಿ ಕೊಡೋದು ಏ ನೇಮ ಇತ್ರೆ ದಿನ ಹರಿಯಾಗ ಸೇರ್ತಿದ್ದೆ ಮಾವ ಮರಿಯಾಗ ಸೇರ್ತಿದ್ದೆ ಲಾಟಿ ಮಾವ ಮರಿಯಾಗ ಒಂದಾನ ಒಂದಿನ ಜಂಗಮ ಮೂರ್ತಿ ಬಾ ಭಿಕ್ಷಾಂದೇಹಿ ಅಂದವ್ರ ಮನೆಯೊಳಗ ನೀಲಾವತಿ ನಿಡ್ಯಾಳ ಹಿಟ್ಟ ಜಂಗಮಗ ಅವರ ಅತ್ತಿ ನೋಡ್ಯಾಳ ಹಿಟ್ಟ ನೀರಾಗ ಏ ಪಟ್ಟಣನ ಸೌತಿ ಅಂತ ಹುಟ್ಟ ತಗೊಂಡ ಹೊಡದಾಳ ಏ ನೀಲಾವತಿ ನಡು ಮೆತ್ಯಾಗ ಎಲೆ ಕೂತಿದ ಕಾಗಿನ ಮಗಾವಾಗ ಎಲೆ ಕೂತಿದ್ದ ಕಾಳಗಿನ ಮಗಾವಾಗ ಸೀರೆ ಕಳಸಿಕೊಂಡ ಕೋರಿ ಓಡಿಸಿದ ಏ ಮಾರಿ ಬೇಡಂತ ನಮ್ಮ ಮನೆಯಾಗ ರೊಟ್ಟಿ ಹಿಡದ ಜಗ್ಗಿ ಒಗದಳ ಕಟ್ಟಿದ್ದಾಗ ಓದಿಟ್ಟಳದ ಕಟ್ಟು ದಡ್ಯಾಗ ಏ ಧರಣಿಗೆ ಬಿದ್ದಾಳು ಶರಣಿ ನೀಲಾವತಿ ಏ ಅಳತಾಳ ನೀರ ತಂದ ಕಣ್ಣಾಗ ಮಾಡಲಿಯಾಗ ಏ ಅಳತಾಳ ನೀರ ತಂದ ಕಣ್ಣಾಗ ಮಾಡಲಿಯಾಗ ಬಲು ಕೋಡಿ ಮನ್ಯಾಗ ಅವರ ಅತ್ತೆ ಮನ್ಯಾಗ ದಾನ ಮಾಡ್ತಿದ್ದಿಲ್ಲ ಯಾರಿಗೆ ಕೈಯತಿ ಕೈಯತಿ ಏನ ಭೇದ ಸೊಸಿಗೆ ಒಂದ ರೊಟ್ಟಿ ಎತ್ತ ಗಾಲಿ ಎಲ್ಲಿದತಿ ಎಲ್ಲ ತಿಂದ ಕೊಂಡ್ರತಾತಿ ಕೊಂಡ್ರತಾತಿ ಮಾನ
ನನಗೇಡಿ ಹುಡುಗಿ ನಮ್ಮ ಮಾನ ತನ್ನ ಮಗ್ಗ ಹೇಳತಾರ ಕೊಲ್ಲ ಕೊಕೋತ ಕೇಳವಾತಿಯ ಭಕ್ತಿ ನೋಡಲಕ ಬಂದ ಜಂಗಮ ಏ ವಾಸ ಬಿಟ್ಟ ಸತ್ತ ಹೆಣರಾಗ ಯಾವ ರೋಗಿ ಬಂದನು ನಮ್ಮ ಊರಾಗ ನೋಡಿ ಯಾರು ಬರ್ಲಿಲ್ರಿ ಅವನ ಸರಿದಾಗ ನೀಲವತಿ ಭಕ್ತಿ ಇತ್ತು ಹೇಳಿ ಬಿಟ್ಟಾರೆ ಬಡವರ ಪಾರ್ವತಿ ಲಕ್ಷ್ಮಿ ಭಿಕ್ಷಾ ನೀಡಂತ ಶಿವ ಭಿಕಾರಿಯಾಗಿ ಬಂದ ಏ ಕಣ್ಣಾಗ ಹುಣ್ಣ ಹುಟ್ಟ್ಯಾವ ಪೂರ ಕಣ್ಣ ತುಂಬ ಸೂರತವ ನೋಡಿ ಹೇಸಿಕೊಂಡ ಸಣ್ಣ ದೊಡ್ಡವ ಏ ಚದುರಿ ನೀಲಾವತಿ ಎದರಿಗೆ ಬಂದ ಏ ಯಾಕ ಬಂದ್ರೆ ಜಗದ ಜಗ ಹಸ್ತ ಊರಿ ಹಸ್ತ ಉಗ್ರ ಅದೇ ರೀತಿಯಾಗಿ ಪರಸಪ್ಪಣ್ಣವರು ನನ್ನ ಕಣ್ಣಾಗ ಹುಣ್ಣ ಹುಟ್ಟ್ಯಾವ ಕಣ್ಣ ತುಂಬ ಸೂರತ ಏ ಪತಿವ್ರತ್ಯಾರ ತಮ್ಮ ನಾಲ್ಗೆಯಲ್ಲಿ ಏ ನನ್ನ ಕಣ್ಣಾಗತಾವ ಏ ನನ್ನ ಕಣ್ಣ ಆಗತಾವ ಬರ್ರಿ ಸ್ವಾಮಿ ನಿಮ್ಮ ಬ್ಯಾನೆ ಬೈಲಾಗಲ ಏ ನಾಲ್ಗೆ ಹಚ್ಚಿಸಿ ಪತಾಳ ಸುಂದರ ಎಲ್ಲ ನುಂಗ ತಾಡ್ರಿ ಅವನ ಜರ ಹೇಸಲಿಲ್ಲ ಮನುಷ್ಯ ಏ ಕನ್ನಡಿ ಹಂಗ ಅವನ ಕಣ್ಣ ತಳಕ ಏ ಮೂಡದಂಗ ಹುಣವಿಯ ಚಂದ್ರ ಚಮತ್ಕಾರ ಏ ಮೂಡಿಯದಂಗ ಹುಣವಿಯ ಚಂದ್ರ ಚಮತ್ಕಾರ ಆರೋಗ್ಯ ಜಂಗಮನ ಕಣ್ಣ ಆಕೆ ಹಣಿಯ ಮ್ಯಾಲಿಂದು ಹೋದರೆ ಓದರಿದ ಕುಂಕುಮವನ ಹಣಿಗೆ ಹತ್ತಿದ ಭಿಕ್ಷಾ ಮಾಡಿಕೊಂಡು ಹೋದ ಪರಮಾತ್ಮ ಪರಮಾತ್ಮ ನೀಲಾವತಿ ಅತ್ತಿ ಕೇಳ್ತಾಳೆ ಸಂಗ
ಗ್ರಾಮ ಭಿಕ್ಷಕ ಎಲ್ಲಿಗೆ ಹೋಗಿದ್ದೆ ಗ್ರಾಮ ಗ್ರಾಮ ಎಲ್ಲಿಗೆ ಹೋಗ್ತೀಯಂತ ಅಯ್ಯನ ತರಬೇ ಏ ಕಲ್ಲ ತಗೊಂಡಾಳ ಕೈಯಾಗ ದೌಡಿ ಕಚ್ಚಿ ಹೋದಳ ಮೈ ಮ್ಯಾಲ ಯಾವತ್ತು ಬರ್ತಿ ಯಾರು ಹೇಳದಾಗ ದೇವತ ನೀಲವತಿ ಭಕ್ತಿ ಹೇಳಿಬೇಕಾರೆ ಬಡವರ ಮ್ಯಾಲ ಅನ್ಯಾಯ ಇಲ್ಲದ ಅಪವಾದ ಹೊರಸಿದ ಏ ನೀಲಾವತಿಯ ಮ್ಯಾಲ ಅವರ ಬೇಡಿ ಭಿಕಾರಿನ ಹೋಗ್ತದ್ರಿ ನನ್ನ ಸಾವಗೆ ಮೂರು ಲೋಕದಾಗ ಏ ಹುಟ್ಟಿದಾನ ಹಿಡದ ನಾವು ಬಟ್ಟ ಮಾಡಿ ತೋರ್ಸ್ಕೊಂಡೆ ಏ ಕಲಿ ಹುಡುಗಿ ಕಾಲ್ಗೋ ನೇನ ಕ್ಯಾಟ ಊರಾಗ ಮಾರಿ ಊರಾಗ ಮಾರಿ ತೋರ್ಸು ತಾಯಿ ತಂದೆ ತನ್ನ ಮಗ್ಗ ಹೇಳತ ಏನ್ ಹೇಳ್ತಾರ ಅಯ್ಯನ ಸೊಗ್ಸ್ಯಾಳೋ ನಿನ್ನ ಹೆಂಡತಿ. ಆಕೆ ಕುಂಕುಮ ಅವನ ಹಣೆ ಹತ್ತಿ ಅದನ್ನ ನೋಡಿ ನಮ್ಮ ತೆರೆ ತೆರೆಗೆ ಏ ಹಾದರ ಪದ ಇಟ್ಟಾರ ನೀಲಾವತಿಗೆ ಏ ಕೈಯ ಕಾಲ ಬೇಗವಾರತ್ತೆ ಮಂತ್ರ ಮ್ಯಾಲಂತ್ರ ಧರಣಿ ಗದರ್ಸಿದಂಗ ಶರಣಿಯ ಏನಪ್ಪ ನನ್ನ ಕೊರಳ ಕೊಯ್ದು ಜಂಗಮೋತೆ ನನ್ನ ಹಾದರ ಪೋದ ಮ್ಯಾರ ಅನ್ಯ ಇಲ್ಲದ ಭಕ್ತ ಶ್ರೀರಾಮನ ಮಾಡದೆ ಸೀತಾಳಗತೆ ಏ ಎಷ್ಟ ಯತ್ನ ಮಾಡಿ ಕೆಟ್ಟ ಬರದಿದಾಳು ಏ ಕೋಡಿ ಸತಿವೆ ನನ್ನ ಕಾಲಗತೆ ಊರಂತ ಊರಲ್ಲ ಊರಂತ ಊರಲ್ಲ ಆದರ ಪದ ಬಂತ ನನ್ನ ಪದರಾಗ ನನ್ನ ಪದರಾಗ ಏತು ಇಲ್ಲದಂಗಾತ ಮಂಡ್ಯಾಗ ಮಂಡ್ಯಾಗ ಹೋಗಿದ್ದ ಮಕ್ಳೇನ ಅಂತಾಳ ನೆಲೆ ಇಲ್ಲದ ಬಾಯಾಗ ಇಲ್ಲದ ಬಾಯಾಗ ಏ ಸುದ್ದಿ ಮುಟ್ಟಿತ ಶಿವಲೋಕದಾಗ ಶಿವಲೋಕದಾಗ ಏ ಮಂದಿ ಮಕ್ಕಳಕ್ಕೆ ಬಂದು ಬಳಗದವರು ಬಂದು ಮಕ್ಕಳೆಲ್ಲ ಬಂದು ಬಳಗದವರು
ಮಂದಿ ಮಕ್ಕಳಕ್ಕೆ ಬಂದು ಬಳಗದ ಏನ್ ಎದರತ್ತೆ ನೋಡಲಿಲ್ಲ ನೀಲಾಂಬರಗ ಕೋಡಿ ಮಾರಿ ನೋಡಬಾರ್ದ ದಿನ ಹರಿಯಾಗ ಇಂಥ ಸಾಡೆ ಸಾತಿ ಇರಬಾರ್ದ ವಸನದಾಗ ಏ ಬೇಡಿದ ಕರ ಬಡವರ ಪಾರ್ವತಿ ಶಿವ ಪಾರ್ವತಿ ನಂದಿ ಮೇಲೆ ಏನ್ ಮಾಡ್ತಾರ ಸುದ್ದಿ ಕೇಳಿ ಬಂದಾರನೆ ಬೆಳೆ ಬಂಗಾರ ಹೇರ್ಯಾರೋ ಬಂಡೆ ಮೇಲೆ ವಸ್ತಿಕವಾದಕ್ಕೆ ಊರಾಗೆ ನಾಲ್ಕು ಅಗಸಿಗಳ ಬಂದ ಮಾಡಿದಾರು ಏ ಬಂದೋಬಸ್ತ ಹಾಕ್ಯಾರ ತಮ್ಮ ತಂಬು ತಮ್ಮ ತಂಬು ಊರಾನ ಜನ ಎಲ್ಲ ಉಲ ಕೂತವ ಏ ಮುಂಜಾನೆ ಎದ್ದ ಮೋಡಲದಾನೆ ಸಂಶೇಕವಾದ ಒಳೆ ಅವಸರವೇ ಪಾದ ಮಂದಿ ನಿತ್ಯತ ಆಗಶ್ರೀಯ ಬದಲೇ ಏ ಬಂದೋಬಸ್ತ ಅವರು ಕೇಳಿ ಹಾಕಿದಾರು ಏ ಉಗ್ರ ಕದ ಕ್ಯಾಂಡದ ಕೇಳಿ ಅದೆಲ್ಲ ವಾದೇನಂದ್ರ ಯಾವ ಅದೆಲ್ಲ ವಾದೇನಂದ್ರ ಯಾವ ಬಡಿಗೆ ಬಾಗಿಲ ಸಿಮ ಬೆಳಗಾಗೋದ್ರೊಳಗ ಅತ್ತ ಉಕ್ಕಿನ ಕದ ಊರಿಲಾಲ ಊರಿಲಾಲ ಶಿವ ಪಾರ್ವತಿ ಅವರು ಡಂಗುರು ಬರ್ತ್ಯಾರಿದ್ರ ಬಾಗ್ಲ ತೆರದ ಬಂಗಾರು ಐರೆ ತಮ್ಮ ಏನಾತ್ರಿ ಏನಾಗ್ತದ ನೋಡಪ್ಪ ಯಾವ ನನ್ನ ತಾಯಿ ನೀಲಾವತಿ ಪದ್ಯ ಹೇಳಕತ್ತಿದೀವು ಯಾವ ನೀಲಾವತಿ ಏನ್ ಮಾಡ್ತಾಳ ಹೊತ್ತು ಹೊಂಟ್ರ ದಾನ ಮಾಡಲ್ದನ ಒಂದು ಹನಿ ಬಾಯಾಗ ನೀರ್ ಹಾಕ್ತಿದ್ದಿಲ್ಲ ಏನಿಲ್ಲ ಅಂತದ್ರೊಳಗ ಒಬ್ಬ ಭಿಕ್ಷುಕ ಬರ್ತಾನ ಮನಿಗೆ ಏನ್ ಮಾಡ್ತಾನ ಭಿಕ್ಷಾಂದಿ ಅಂತ ಹೇಳಿ ನಿಂದ್ರತಾನ ಹೊರಗ ಅಂಗಳಾಗ ಹಿಟ್ಟು ತಗೊಂಡ ನೀಡ್ಲಾಕ್ ಹೋಗುತ್ತಾಳ ತಾಯಿ ನೀಲಾವತಿ ಏನಾತ್ರಿ ಆಕಿ ಗಂಡ ಮನಿ ಒಳಗ ದಾನ ಮಾಡುದಂತ ಪದ್ಧತಿ ಇದ್ದಿದ್ದಿಲ್ಲ ಏನಿಲ್ಲ ದಾನ ಮಾಡಿ ತಿನ್ಬೇಕನ್ನುವಂತ ಪದ್ಧತಿ ಇದ್ದಿದ್ದಿಲ್ಲ ಗಂಡ ಮನಿ ಒಳಗ ಏನಾತ್ರಿ ಇದು ಹುಟ್ಟು ಮಗಳ ದಾನ ಧರ್ಮ ಮಾಡೋದು ಇದು ಇರ್ತಿದ್ದಿಲ್ಲ ಹೌದೌದ್ರಿ ತನ್ನ ಗಂಡ ಮನಿಗೆ ಹೋದ್ರೂ ಒಂದು ತುತ್ತು ದಾನ ಮಾಡಿ ತಿತ್ತಿದಳು ಏನಾತವಾಗ ಅಲ್ಲಿ ಒಂದ್ ದಗದಾತ್ಯಪ್ಪ ಏನಾತ್ರಿ
ಯಾವ ಹಾ ಭಿಕ್ಷುಕ ಬಂದ ತಕ್ಷಣ ಹಿಟ್ಟಿನ ಡೆಬ್ಬ್ಯಾಗಿಂದ ಒಂದು ಮುಟ್ಟಿಗೆ ಹಿಟ್ಟು ಓದ ನೀಡ್ಲಕತ್ತಳ ನೀಲಾವತಿ ಜಂಗಮನ ಜೋಳಿಗ್ಯಾಗ. ಹಾ ಏನಾತು? ಅವ್ರ ಅತ್ತೆ ಎತ್ತಾಳ, ಏ ಕೋಡಿ ಏನತ್ತ? ನಾವು ದಗದಕ್ ಹೋಗಂಟ್ಲಿ ಹಾ ಹಿಂಗ ಹಿಟ್ಟು ನೀಡಿ ನಮ್ಮನೆ ಮುಂದೆ ಎಟ್ಟಾದಿತ್ತ ಅಂದಳಕಿ. ಹಾ ಹಿಂಗ ಮಾಡ್ರಿ ನಮ್ಮನಿ ಹೆಂಗ ಮುಂದಕ್ಕಾದಿತ್ತು ಹೌದೌದ್ರಿ ಅತ್ ಹೇಳಿ ತಿಳ್ಕೊಂಡ ಏನ್ ಮಾಡ್ಲತ್ತಮ್ಮ, ಏನ್ ಮಾಡ್ತಾಳ? ಯಾವಾಗ ಹಿಟ್ಟು ನೀಡಳಲ್ಲ ಅಲ್ಲೇ ಒಂದು ಮೂಲ್ಯಾಗ ಒಂದು ಹೊಟ್ಟು ಬಿದ್ದಿತ್ತು. ಏನಾತು? ಹುಟ್ಟಂದ್ರ ನೋಡ್ರಿ ಅದು ಈ ಹುಗ್ಗಿಯದು ತಿರುತ್ತಾರಲ್ಲ ಅಂತ ಹುಟ್ಟು ತಗೊಂಡ ನೀಲಾವತಿ ನೆತ್ಯಾಗ ಬಡಿಲಕ್ಕ ಚಾಲೂ ಮಾಡ್ಲು. ಅವಾಗ ಏನಾತ್ರಿ? ಎಲ್ಲಿ ಕಾಳಾಗಿ ಕೂತಿದ್ದೆ ನನ್ನ ಮಗನ ಹೆಣಬಾರಕನಿ ಅಂತೇಳಿ ಆತಿ ಬಾಯಿ ಬೈಲಾಕ್ ಹತ್ತಳ ಬಾಯಿಗೆ ಬಂದಂಗ. ಹಾ ಅವಾಗ ಒಂದ್ ದಗದ ಮಾಡ್ತಾಳ, ನನ್ನ ಮನ್ಯಾಗ ನೀ ಇರುದು ಬೇಡ ಅಂತ ಹೇಳಿ ಏನ್ ಮಾಡ್ತಾ? ಮೈ ಮ್ಯಾಗಿನ ಸೀರೆ ಕಳ್ಸ್ಕೊಂಡು ಕಂಬಳಿ ಕೋರಿ ಉಡಿಸಿ ಬಿಟ್ಟಳ ನೀಲಾವತಿಗೆ ಅವ್ರ ಅತ್ತಿ. ಏನಾತು? ಓದ ದನ ಕಟ್ಟು ದಡ್ಡಿಯಾಗ ಹೋಗಿತ್ತಾಳ ಸೊಸಿನ. ಏನತ್ ಹೇಳಿ? ಏನತ್ತ? ಯಾವ ದನ ಕಟ್ಟು ದಡ್ಡ್ಯಾಗ ಹೋಗಿತ್ತಾಳ ಧರಣಿ ಗದ್ದರಿಸಿದಂಗ ಅಳ್ಳಾಕತ್ತಾಳ ಯಾವ ಶರಣಿ ನೀಲಾವತಿ. ಅಳತಾಳ ನೀರ ತಂದ ಕಣ್ಣಾಗ ಮಾಡಲಿ ಹೆಂಗ. ಏನಾತವಾಗ ಮುಂದ? ಈಕಿ ನನಗ ಬರೇ ಹಿಟ್ಟು ನೀಡಿದ ಕಾಯಿ ಇವ್ರ ಅತ್ತಿಕಿನ ಹೊಡೆದ ದನಗಳು ದನಿವ್ಯಾಗ ದವನ್ಯಾಗ ಕಟ್ಟ್ಯಾಳ. ಹೌದೌದ್ರಿ. ಮತ್ತ ಈ ನೀಲಾವತಿ ಭಕ್ತಿ ನೋಡ್ಬೇಕಂದಿವ ಜಂಗಮ. ಏನ್ ಮಾಡ್ತಾರ? ನೀಲಾವತಿ ಭಕ್ತಿ ನೋಡ್ಬೇಕ. ಯಾಕಂದ್ರೆ ಇಟ್ಟೆಲ್ಲ ಕಷ್ಟ ಆದ್ರೂ ಏನ ದಾನ ಮಾಡೋದು ಬಿಡ್ತಾಳೋ ಏನ ಎಲ್ಲೋ ಭಕ್ತಿ ನೋಡ್ಬೇಕಂತೇಳಿ ಸಾಕ್ಷಾತ್ ಯಾವ ಪರಮಾತ್ಮನ ಜಂಗಮನ ವೇಷ ತೊಟ್ಟ ಬಂದ. ಏನಾತವಾಗ? ವೇಷ ತೊಟ್ಟು ಬರ್ತಿದ್ದ. ಏನಾತ್ರಿ? ಇವನ ಕಣ್ಣಾಗ ಕಿವ ರಕ್ತ ಆಗಿ ಪಾಕ್ಕಿಯಾಗಿ ಕಣ್ಣಾಗ ಕಿವ ರಕ್ತ ಸೋರ್ತಿದ್ದು. ಅವಾಗ ಏನಾತ್ರಿ? ಊರಾಗ ಹಾದಿ ಬರ್ತಿದ್ದ, ನಡು ಊರಾಗಿಂದ ಕೆಟ್ಟ ಸತ್ತ ಹೆಣ ನಾರಿದಂಗ ನಾರ್ತಿದ್ದ. ಏನಾತು? ಸಣ್ಣ ದೊಡ್ಡವ್ರೆಲ್ಲ ನೋಡಿ ಮೂಗ ಮುಚ್ಕೊಲಾಕತ್ರು, ಮನಿಗಳ ಬಾಕ್ಲ ಹಿಕ್ಕೊಲಾಕತ್ರು. ಏನಾತವಾಗ? ಯಾವ ರೋಗಿ ಬಂದತಿ ಅನ್ನೋ ನಮ್ಮ ಊರಾಗ ಇನ್ ಅದರ ರೋಗ ನಮಗೆಲ್ಲ ಬರ್ತತಿ ಅಂತ ಸಣ್ಣ ಹಿಡ್ಕೊಂಡು ದೊಡ್ಡ ತಕ ಮೂಗು ಮುಚ್ಕೊಲಾಕತ್ತು. ಏನಾತ್ರಿ? ಅವಾಗ ಒಂದ್ ದಗದಾತ ತಮ್ಮ. ಏನಾತ್ರಿ? ಯಾವ ನೀಲಾವತಿ ಹಾದಿ ದಾಂಡಿ ಹಿಡಿದು ನಡೆದಿಳು ಆ ಕಡದ ಅವ ಜಂಗಮ ಬರ್ತಿದ್ದ. ಜಂಗಮ ಬಂದ ಆ ಕಡದ. ಏನಾತವಾಗ? ನೀಲಾವತಿ ಕೇಳ್ತಾಳ, ಯಾಕ್ರಿ ಜಂಗಮ? ಯಾಕ್ರಿ ಇಂಥ ಅವಸ್ಥೆ ನಿಮಗ್ ಬಂದದ, ಏನಾಗ್ಯದ ನಿಮಗ ಅಂದಳು. ಅವಾಗ ಏನ್ ಹೇಳ್ತಾನ ಜಂಗಮ? ಜಂಗಮ ಅಂದ, ತಾಯಿ ನೀಲಾವತಿ ನನ್ನ ಕಣ್ಣಾಗರೆ ಕಿವ ರಕ್ತ ಸೋರ್ಲಾಕತ್ಯಾವ. ಹೌದೌದ್ರಿ. ಮತ್ತ ಈಗ ನಿನ್ನಂಗ ಭಕ್ತಿ ಯಾರಿಲ್ಲ ಹೇಳಿ ನನಗಿಲ್ಲಿ ಶ್ರುತಿ ಸಾರ್ತತಿ, ಅದಕ್ಕ ಬಂದ ನಿನ್ನ ತಕ. ಮತ್ತ ಪತಿವ್ರತ ಹೆಣ್ಮಕ್ಳ ತಮ್ಮ ನಾಲಿಗಿಲೆ ಎಲ್ರಿ ನನ್ನ ಕಣ್ಣು ಒಳಗ ತಮ್ಮ ನಾಲಿಗೆ ಹಾಕಿ ಎಲ್ಲ ಈ ಕಣ್ಣನ ಕಿವ ರಕ್ತ ನೆಕ್ಕಿರಂದ್ರ ನನ್ನ ಕಣ್ಣು ಹಗರ ಆಗುತ್ತಾವ ಅಂತ ಹೇಳಿ ಬಿಟ್ಟಕ್ಕೆ ಮುಂದ. ಏನಾತವಾಗ? ಅವಾಗ ಹೇಳ್ತಾಳ ನೀಲಾವತಿ, ಬರ್ರಿ ಜಂಗಮ ಅಂದಳಕಿ. ಬರ್ರಿ ಸ್ವಾಮಿ, ನನ್ನಿಂದ ನಿಮ್ಮ ಬ್ಯಾನಿ ಬೈಲಾಗ್ಲಾಕತ್ತಿತ್ತಂದ್ರ ಏನ್ ಮಾಡ್ತಾ? ಅದಕ್ಕೇನ ಸಂಬಂಧ ಬರ್ರಿ ಅಂತ ಹೇಳಿ ಅವನ ಕಣ್ಣಾಗ ತನ್ನ ನಾಲಿಗೆ ಹಾಕಿ ಎಲ್ಲ ಕಿವ ರಕ್ತ ನುಂಗ್ಲಕತ್ತಳ ನನ್ನ ತಾಯಿ ನೀಲಾವತಿ. ಹೌದೌದ. ಕಿವ ರಕ್ತ ನುಂಗತಾಳು. ಏನಾತು? ಕೆಟ್ಟಗಳಿಗೆ ಎಲ್ಲಿ ನಿಷ್ಠೆದಿಂದ ದುಡ್ಕೋತಿರ್ತಾವ ನೋಡ, ಅಲ್ಲಿ ಕಾಡಾಟ ಬಾಳ ಇರ್ತದ. ಈ ಕಲಿಯುಗದಾಗಾದ್ರೂ ಹಂಗೈತಮ್ಮ. ಏನಾತವಾಗ? ಯಾವಾಗ ನಾಲಿಗೆ ಹಚ್ಚಿ ನೆಕ್ಕಲಕ್ ಹತ್ತಾಳು ನೀಲಾವತಿ ಹಣಿ ಮ್ಯಾಗಿನ ಕುಂಕುಮ ಜರದ ಜಂಗಮನ ಹಣಿ ಮ್ಯಾಗ ಹತ್ತಿ ಬಿಟ್ಟಿತು. ಹೌದೌದ್ರಿ. ಏನಾತ್ರಿ? ಜಂಗಮ ಆತ ಕಣ್ಣಗದೆ ಠಳಕಾದು ಯಾನ ಹುಣಿವಿ ಚಂದ್ರಮನ ಗತ್ಲೆ ಠಳ ಠಳ ಹೊಳಿಲಾಕತ್ತು. ಹಾದಿ ದಾಂಡಿ ಹಿಡದ ನಡೆದಿದ್ದ ನೀಲಾವತಿ ಅವರ ಆತ್ತಿ ಅಡವಿ ಹೊಲ ಮಾಡ್ಕೊಂಡಿದ್ಳು ಅಲ್ಲಿ. ಏನಾತವಾಗ? ಊರ ದಂಡ್ಯಾಗ ಹೊಲ ಮಾಡಿದ್ಳು. ಈ ಜಂಗಮ ಹಾದ ನಡೆದಿದ್ದ ನೀಲಾವತಿ ಆತಿ ಕೇಳ್ತಾಳೆ, ಏ ಜಂಗಮ, ಏನ್ ಕೇಳ್ತಾಳ? ಏನು ದಿನನಿತ್ಯ ನಾವೆಲ್ಲಾರು ಮನೆಯಿಂದ ಹೊರಗೆ ಬರಂಟ್ಲೆ ನನ್ನ ಸೊಸಿ ಮನಿ ಕಡೆ ನನ್ನ ಸೊಸಿ ಮನಿ ಇದ್ದಾಗ ಹೋಗ್ತಿ, ನಾವೆಲ್ಲಾರು ಹೊರಗೆ ಬರಂಟ್ಲೆ ಹೋಗ್ತಿ, ನನ್ನ ಸೊಸಿಗೆ ನಿನಗ ಏನೋ ಐತಿ ಹೇಳಿ ಹಾದ್ರ ಪೋದ ಇಟ್ಟು ಬಿಟ್ಲು. ಹಾದ್ರ ಪೋದ ಇಡ್ತಾಳ. ಅವಾಗ ಹೇಳ್ತಾಳೆ, ಏ ಜಂಗಮ, ಭಿಕ್ಷಾಕ್ಕೆ ಎಲ್ಲಿ ಹೋಗಿದ್ದೆ ಓ ಮಗನ? ಎಲ್ಲಿ ಹೋಗಿದ್ದಿ ಭಿಕ್ಷಾಕ? ನಮ್ಮಕ್ಕಿ ಭಿಕ್ಷಾ ನೀಡುದ ಅಟ್ಟ ಅಲ್ಲದ, ನಾ ಹಣಿ ಮೇಲೆ ಕುಂಕುಮ ಹಚ್ಕೊಂಡು ಬಂದದಿಲ್ಲ, ಇದು ನನ್ನ ಸೊಸಿದ ಐತಿ ಕುಂಕುಮ ಅಂದಳು. ಶಿವನಾಮ, ನಮ್ಮ ಸೊಸಿ ಕುಂಕುಮ ನಿನ್ನ ಹಣಿ ಮೇಲೆ ಬಂದೈತಿ ಅಂದ್ರ ನಿಮ್ಮದು ಇಬ್ಬರದು ಏನೋ ಐತಿ ಹೇಳಿಕಿಸಿಂದ ಹಾದ್ರ ಪೋದ ಇಟ್ರ ನೀಲಾವತಿ ಮೇಲೆ ಅವ್ರ ಅತ್ತಿ ಮಾವ ಕೂಡಿ. ಏನಾತವಾಗ ಮುಂದ? ಪರಮಾತ್ಮ ಇದ್ದಾವ ನಕ್ಕೋತ ಹೋಗಿ ಬಿಟ್ಟ. ಏನ್ ಮಾಡ್ತಾನ? ಯಾವಾಗ ನಕ್ಕೋತ ಹೋದ ಒಂದ್ ದಗದಾದ ತಮ್ಮ. ಏನಾತ್ರಿ? ನೀಲಾವತಿ ಅತ್ತಿ ಮಾವ ತಮ್ಮ ಮಗ ಹೇಳ್ತಾರಪ್ಪ, ಏನತ್ತ? ನಾವು ದಿನನಿತ್ಯ ಅಡವ್ಯಾಗ ಹೋಗ್ತೀವೋ, ನಿನ್ನ ಹೆಣ್ತಿಕ್ಕಿಂತ ಅದ ಮಾಡ್ಕೋತ ಎದ್ದಾಳ ನೋಡಯ್ಯಪ್ಪ. ಹುಟ್ಟಿದಾನ ಹಿಡಿದು ನಾವು ಬಟ್ಟು ಮಾಡಿ ತೋರಿಸ್ಕೊಂಡಿಲ್ಲ ಯಾರ ಕೈಲಿ. ಈ ಕಲಿಯುಗದಾಗ ಹುಟ್ಟಿ ಹುಡುಗಿಸಿನ ಹಿಂಗ ಮಾಡ್ಲಕತ್ತದೋ, ನಮ್ಮ ಅವರು ಏನ್ ಉಳಿತೋ ತಮ್ಮ. ಈಕಿನ ಕುತ್ತಿಗೆ ಹೆಚ್ಚಿಗೆ ಕೊಂದರೆ ಒಗಿಯೋತ್ ಹೇಳಿ ಮಗನ ಕಿವಿ ತುಂಬಲಕತ್ರ ಅತ್ತಿ ಮಾವ ಕೂಡಿ. ಏನಾತವಾಗ? ಅವಾಗ ತಮ್ಮ ಯಾವ ನೀಲಾವತಿದ ಕೈ ಕಾಲ ಕಟ್ಟರು ಒತ್ತಿ ಏನ್ ಮಾಡ್ತಾರ? ಮ್ಯಾಲ ಅಂತರ ತೂಗ್ ಹಾಕಿ ಬಿಟ್ರು.
ಅವಾಗ ಧರಣಿ ಗದ್ರಿಸಿದಂಗ ಶರಣಿ ಹೇಳಾಕತ್ತಳ, ಏ ಜಂಗಮ ಮೂರ್ತಿ ಏನತ್ತಾಳು? ನನ್ನ ಮ್ಯಾಲ ಹಾದ್ರ ಪಟ್ಟ ಬತ್ತಲು ನಿನಗ ಚಲೋದ ಮಾಡ್ಲಕ್ ಹೋಗಿ ಇದ್ದು ಇಲ್ಲದಂಗ ಆತ ನನ್ನ ಮಂದಿ ಆಗತ್ ಹೇಳಿ ಏನ್ ಮಾಡ್ತಾರಿ? ಸಿಕ್ಕಂಗ ದುಃಖ ಮಾಡ್ಕೊಂಡು ಅಳ್ತಾಳೆ ಯಾವ ತಾಯಿ ನೀಲಾವತಿ. ಸುದ್ದಿ ಮುಟ್ಟಿತ ಹೋಗಿ ಶಿವಲೋಕದಾಗ ಶಿವ ಪಾರ್ವತಿ. ಹೌದೌದ್ರಿ. ಶಿವ ಪಾರ್ವತಿ ಅಂದ್ರು ಏನತ್ತಾರು? ನನ್ನ ಕಣ್ಣ ಹಗರ ಮಾಡ್ಲಕ್ ಹೋಗಿ ಆಕಿಗೆ ಅಂತ ಹಾದ್ರ ಪಟ್ಟ ಬಂದದಂದ್ರ ಇದನ್ನ ನಾವ ಇಬ್ರು ಗಂಡ ಹೆಂಡತಿ ಹೋಗಿ ಸುದ್ದಿಗೆ ಹಚ್ಚಿ ಬರ್ನು ಅನಕತ್ತಕ್ಕ ಇದನ್ನ ನಾವ ಹೋಗುನ ಅಂತೇಳಿ ಶಿವ ಪಾರ್ವತಿ ಒಂದು ವಿಚಾರ ಮಾಡ್ರು. ಹೆಂಗ ಬರ್ತಾರ? ಶಿವ ಪಾರ್ವತಿ ನಂದಿ ಮ್ಯಾಲ ಕುಳಿತರು ಬೆಳ್ಳಿ ಬಂಗಾರ ಹೇರಿರ ಬಂಡಿ ಮ್ಯಾಲಿ ಏನ್ ಮಾಡ್ತಾರ್ರಿ? ವಸ್ತಿಕ್ ಹೋದ್ರ ಯಾವ ನೀಲಾವತಿ ಇರುವಂತ ಜಾಗನ್ಯಾಗ ವಸ್ತಿಕ್ ಹೋದ್ರು. ಏನ್ ಮಾಡ್ತಾರ ಹೋಗಿ? ರಾತ್ರಿ ಬಾರ ಒಂದಾಗಿತ್ತು. ಮೊದಲ ಊರಿಗೆ 4 ಅಗಸಿರ್ತಿದ್ವತ್ರಿ. ಅಗಸಿರ್ತಿದ್ವು 4. ಆತ 7 ಗಂಟೆ ಆತಂದ್ರ ಅಗಸಿಗಳು ಬಂದ ಮಾಡ್ತಿದ್ರು. ಅದ್ರ ಒಳಗಾಗೆ ಬಂದ ಎಲ್ಲಾರು ಊರ್ ಹೋಗ್ಬೇಕ. ಯಾವ ಅದೇನತ್ತಾರಲ್ಲ ಕೋಳಿ ಗೂಡ ಹೊಕ್ಕಂಗ ಅದ್ರ ಒಳಗ ಬಂದ ಹೋಗ್ಬೇಕನ್ನುವಂಗ ರೂಲ್ಸ್ ಇತ್ತು ಊರ. ಏನಾತು? ಯಾವ 7 ಗಂಟೆ ಮಿಕ್ಕಿ ಹೋಗಿತ್ತು. ಬಾರ ಒಂದಾಗಿತ್ತು. ರಾತ್ರಿ ಶಿವ ಪಾರ್ವತಿ ಬಂದ್ರು. ಏನ್ ಮಾಡ್ತಾರ? ಅಲ್ಲಿ ಒಂದ್ ದಗದ ಮಾಡ್ರಿ ತಮ್ಮ. ಏನ್ ಮಾಡ್ತಾರಿ? ಶಿವ ಪಾರ್ವತಿ ಬಂದು ತಮ್ಮ ತಂಬು ಹೊಡೆದ್ರು. ತಮ್ಮ ತಂಬು ಹೆಂಗ ಹೊಡೆದ್ರಪ್ಪ ಅಂದ್ರೆ ಹೆಂಗ 4 ಅಗಸಿಗಳೆಲ್ಲ ಬಂದೋಬಸ್ತ್ ಕೀಲಿ ಹಾಕಿ ಬಿಟ್ರು. ಏನಾತು? ಎಂತ ಕೀಲಿ ಹಾಕಿರು? ಎಂತಾವ? ಕೆಟ್ಟ ಕೆಂಡದ ಕೀಲಿದ್ದು ಅವು. ಬರೇ ಹಿಂಗ ಮುಟ್ರ ಜಳ ಅಲ್ಲ ಮುಟ್ರ ಸುಟ್ಟು ಹೋಗ್ಬೇಕ ಅಂತ ಕೀಲಿ ಹಾಕಿರು. ಏನಾತ್ರಿ? ಶಿವ ಪಾರ್ವತಿ ನಂದಿ ಮೇಲೆ ಕುಳಿತು ಕಿಸಿಂದ ಬೆಳ್ಳಿ ಬಂಗಾರ ಎಲ್ಲ ಹೊಯ್ ನೈ ಮುತ್ತ ರತ್ನಾದಿ ಎಲ್ಲ ತುಂಬಿಕೊಂಡು ತಂದ್ರು. ಏನ್ ಮಾಡ್ತಾರ? ಮತ್ತ ಮುಂಜಾನೆ ಎದ್ದು ಅಗಸಿ ಬಾಕಲಿಗೆ ಹೋಗ್ಬೇಕಲ್ಲ. ಆತ ಮುಂಜಾನೆ ಎಲ್ಲಾ ಮಂದಿ ಎಲ್ಲ ಹಾರಿ ಎದ್ದು ಏನಾತು? ಚರಿಗೆ ತಗೊಂಡ ಹೊರಗೆ ಹೋಗ್ಬೇಕು. ಬೈಲ್ ಕಡೆಗೆ ತಮ್ಮ ಕೈಯಾಗ ಚರಿಗೆ ತಗೊಂಡ ಹೊರಗೆ ಹೋಗ್ಬೇಕಂತ ಬಂದ್ರು. ಏನಾತವಾಗ? ಅಗಸಿ ಬಾಗಲ ತ್ಯಾಕ ಹೋಗ್ತಾರೋ ಬಾಕಲೆಲ್ಲ ಬಂದ್ ಆಗಿಬಿಟ್ಟಿದ್ದು. ಬಂದಾಗಿದ್ದು ಬಾಕಲೆಲ್ಲ ಬಂದಾಗಿದ್ದು. ಅಲ್ಲಿ ಒಂದ್ ದಗದಾತ್ಯಪ್ಪ. ಏನಾತು? ಎಲ್ಲ ತಡ್ಕೋತಾರ ಖರಿ ಚರಿಗೆ ತಗೊಂಡು ಹೋಗುದು ಯಾರಿಗೆ ತಡ್ಕೊಳದಾಗ್ಲಿಲ್ಲ. ಇವ್ರಾದ್ರು ಇದ್ಯಾಂತ ಪಾಳಿ ಬತ್ತು ಯಪ್ಪ ನಮಗಂದ್ರ ಇವ್ರು. ಇದರ ಕೀಲಿ ನೋಡ್ತೀಯ ಬರೀ ತೆಗೆದು ಹೋಗೋದಲ್ಲ. ಇದ್ರೆ ಬಂದೋಬಸ್ತ್ ಉಗುರಕದ ಕೆಂಡದ ಕೀಲಿ ಅದಾವ. ಹೌದೌದ್ರಿ. ಹೆಂಗ ಮಾಡೋದಿನ ನಾವ್ ಹೆಂಗ ಹೋಗುದಂದ್ರು. ಅವಾಗ ಏನ್ ಮಾಡ್ತಾರ? ಅವಾಗ ಶಿವ ಪಾರ್ವತಿ ಒಂದು ಡಂಗುರ್ ಹೊಡಿಸಿ ಬಿಟ್ಟಿದ್ರು. ಏನಂತ ಹೊಡಿಸಿದ್ರು? ಗರತ್ಯಾರ ಇದ್ದವ್ರು ಯಾರು ಗರತ್ಯಾರ ಇದ್ದೀರ ಅದನ್ನ ಬಂದ ಬಾಗ್ಲ ತೆರದ ಬಂಗಾರ ಒಯ್ರಿ. ಯಾರ ಬಾಗ್ಲ ತೆರಿತೀರಿ ನೋಡಿ ಬಂಗಾರ ಎಲ್ಲ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟಿದ್ರು. ಅವ್ರ ಮನೆಗೆ ಹೇಳಿದ್ರು. ಅವಾಗ ಒಂದ್ ದಗದಾತು ತಮ್ಮ. ಏನಾತು? ಊರ ಒತ್ತಾಟಿಗಿಂದ ಉದ್ಯೋಗ ಬಿಟ್ಟ ನಿಂತಾರು. ಧೈರ್ಯ ಹೇಳ್ತಾರೋ ತಮ್ಮ ಹೆಂಡರಿಗೆ. ನಿಮ್ಮ ಹೊರತ ಮುಟ್ಟಿಲ್ಲ ನಾವು ಯಾರ್ಯಾರಿಗೆ. ಅದಕ್ಕೆ ಏನೇನು ಮುಂದೆ ಚಾಲು ಆತ ನೋಡಿ. ಇವ್ರು ಏನ್ ಮಾಡ್ತಾರೆ ಎಲ್ಲಾರಲ್ಲಿ ನಡೀತ್ರಿ ಸುದ್ದಿ ಕಲಿಬಿಡಿ ಕಲಿಬಿಡಿ ಕಲಿಬಿಡಿ. ಊರ ಒತ್ತಾಟಿಗಿಂದ ಉದ್ಯೋಗ ಬಿಟ್ಟ ನೇತ ಏ ಧೈರ್ಯ ಹೇಳ್ತಾರ ತಮ್ಮ ಹೆಂಡರಿಗೆ. ಸುಡುದಿಲ್ಲ ಬೆಂಕಿ ಕರೆಯುತ್ತಾರಿಗೆ. ಸುಡುದಿಲ್ಲ ಬೆಂಕಿ ಕರೆಯುತ್ತಾರಿಗೆ. ಏ ಬಾಗ್ಲ ತೆರೆದವರಿಗೆ ಬಂಗಾರ ಬಕ್ಷಿಸ್ ಕೊಡ್ತಾರ ಅಂತ ಏ ಸುದ್ದಿ ಆತ ಊರಾಗೆಲ್ಲ. ನಾವು ಸಾವಿರ ಕೇಳ್ರಿ ಅಲ್ಲಿ ಎಲ್ಲಾರಿಗೆ. ಗೌಡ್ನ ಹೆಂಡತಿ ಅಂತಾಳ ದೌಡ ಮುಂದ ನಾಡೆ. ಬಕ್ಷೀಸ ಕೊಡ್ತಾರ ಮುಂದ ಹೋದವ್ರಿಗೆ. ನನ್ನ ಹೊರತ ಯಾವ್ದ ತೆರಿತದೆ ಬಾರಿಗೆ. ಇದನ್ನ ಕೇಳಿ ಕುಲಕರ್ಣಿ ಹೋದ ಹೆಂಡತಿಯರಿಗೆ. ಏ ಅಡಿಗೆ ಮನೆ ಪಡಿಸಲಿ ಬಿಟ್ಟ ಹೊರಗೆ ಅಂದು ಬಾಂಗಿಲ್ಲ. ಏ ಹೆಚ್ಚಿನ ಗರತಿ ನನ್ನ ಹೆಂಡತಿ ಅಲ್ಲ. ಬಂಗಾರ ಬಂದಿತ್ತಂಬ ವರ್ಷ ಬಾಳ ಕುಲಕರ್ಣಿಗೆ. ಬಂಗಾರ ಬಂದಿತ್ತಂಬ ವರ್ಷ ಬಾಳ ಕುಲಕರ್ಣಿಗೆ. ಇನಾಮದಾರ ಹೆಂಡತಿಗಂತನ ಯಾರ ಮುಂದ್ರ ಹೇಳಿಗೆ
ಬಕ್ಷೀಸ ಕೊಡ್ತಾರ ಮುಂದ ಹೋದವ್ರಿಗೆ ಸುಡುದಿಲ್ಲ ಬೆಂಕಿ ಕರೆ ಎದ್ದವ್ರಿಗೆ ಕೂಸಿನ ಒಗದ ಹೋಗ ಬೆಂಕಿ ಹಚ್ಚಲಿ ಅರಮಾರಿಗೆ ನೋಡ್ತಮ್ಮ ಇನಾಮದಾರ ಯಾವ ಗೌಡ ಕುಲಕರ್ಣಿ ಹೌಸಾದ್ರ ಬಹಳ ಏನತಾರು ಬಂಗಾರ ಬಕ್ಷಿಸ್ ಬರ್ತದ ಯಾಕಂದ್ರ ನಮ್ಮ ಹೆಂಡ್ರ ನಮ್ಮ ಮನಿ ಬಿಟ್ಟು ಎಲ್ಲಿ ಹೊರಗೆ ಹೋಗಿಲ್ಲ ಬಾಳ ಮುಂದೆ ಹೋದವ್ರಿಗೆ ಬಕ್ಷಿಸ್ ಕೊಡ್ತಾರ ಅಂತ ಹೇಳಿ ಹೌಸ್ ಆಯ್ತು ಏನ್ ಮಾಡ್ತಾರ ಅದಕ್ಕ ತಾನ ಇನಾಮದಾರ ಹೆಣ್ತಿಗಂತಾನ ಯಾರ ಮುಂದ್ರೆ ಹೇಳಿಗಿಳಿ ಮೊದಲ ಬಕ್ಷೀಸ ಕೊಡ್ತಾರ ಮುಂದ ಹೋದವ್ರಿಗೆ ಸುಡುದಿಲ್ಲ ಬೆಂಕಿ ಕರೆ ಇದ್ದವ್ರಿಗೆ ಕೂಸಿನ ಒಗದು ಹೋಗ ಬೆಂಕಿ ಹಚ್ಚಲಿ ಅದರ ಮಾರಿಗೆ ಮುಂದ ಹೋದವ್ರಿಗೆ ಬಂಗಾರ ಬಕ್ಷೀಸ್ ಕೊಡ್ತಾರಂತ ಏನಾತು ಸುದ್ದಿ ಆತ ಊರಾಗ ಎಲ್ಲಾರಿಗೆ ಹೌಸಾದ್ರ ಗೌಡ ಕುಲಕರ್ಣಿ ಅಂತ ಹೇಳ್ತಾರ ಒತ್ತಾಟಿಗಿಂದ ಹೊಂಟ್ರ ತಮ್ಮ ನಾಗರತಿ ನೀಗರತಿ ಊರೆಲ್ಲ ಎದ್ದ ಕ್ಯಾಪ ಏನಾತ ಮುಂದ ತಮ್ಮ ಅದಕ್ಕ ಏನ್ ಮಾಡ್ತಾರ ನೋಡ ಊರು ಒಂದೆಲ್ಲ ಕೂಡಿ ಒತ್ತಾಟಿಗೆ ಏನ್ ಮಾಡ್ಯಾರು ತರಲಾಕ ಹೊಂಟಾರೋ ಮಾಡಿ ಇವರು ಊರಾಗ ನಮಗಿಂತ ಯಾರ ಎಲ್ಲ ಅಂತಾರ ಗರತ್ಯಾರ ಪಾತಾರ ಪಾರ್ವಕಿ ಮೇಲೆ ಮಾಡಕ್ಕೆ ಆ ತೊರದ ಅಭಿಷೇಕ ಕೈ ಹಾಕಿ ಸುಟ್ಟುಕೊಂಡ ಸತ್ತಾಳ ಸಿಕ್ಕಿ ತಾತ ಬಂಗಾರ ನೋಡಿದ ಹೆಂಗಸರ ಬಂಗಾರ ಓದ ಸುದ್ದಿ ಬ್ಯಾಡ್ರಿ ಅಂತ ತರ ಕೇಳಾರ ವ್ಯಾಳೆ ಸರಳ ನಮ್ಮ ಗೋಳ ದೇವರ ಬಾಲ ವ್ಯಾಳೆ ಸರಳ ನಮ್ಮ ಗೋಳ ವ್ಯಾಳೆ ಸರಳ ನಮ್ಮ ಗೋಳ ದೇವರ ನಂಬಿಗೆ ಹಂಗ ಇಡಬೇಕು ನಮ್ಮವ್ರ ಮ್ಯಾಗ ನಮ್ನ ಓದ ನುಗ್ಸತ್ತಿದ್ರ ನಮ್ನ ಓದ ನುಗ್ಸತ್ತಿದ್ರ ಆಗಸ್ಯಾಗ ನೀಲವತಿ ಭಕ್ತಿ ಬೇಡಿ ಬೇಕಾರೆ ಬಡವರ ಮ್ಯಾಲ ಪಾರ್ವತಿ ಮುಗಳ ಮುಚ್ಚಳಿಕೆ ಬೆದ್ದ ಮಾಡಗೌದಂಗ ಅವರ ಗಾಂಡ್ರ ಕುಂತ್ರ ಕೆಳಗ ತಲಿಯ ಮಾಡಿ ನಮ್ಮ ಪಾಪ ಮೆರಿತ ಪಾತ್ರದವರ ಜೋಡಿ ನಮ್ಮ ಪಾಪ ಮೆರಿತ ಪಾತ್ರದವರ ಜೋಡಿ ಮುಚ್ಚಿಟ್ಟ ಬಾಗಿಣ ನಮ್ಮದ ಬಿಚ್ಚಿಟ್ಟಂಗ ಏ ಹಿಂದ ಉಳಿದವ್ರು ಹೋಗಬೇಡ್ರಿ ಆಡಿಸಿ ಬಂತ ತೀರ ನಮ್ಮ ಜೋಗದಾರಿ ಬತ್ತ ತೀರ ನಮ್ಮ ಜೋಗದಾರಿ ಬಂಗಾರ ಬಂಡಿಗೋದ ಬೆಂಕಿ ಹಚ್ಚರ ಪತ್ತಾರ ಪಾರೋ ಸತ್ಳ ಆಸೆ ಮಾಡಿ ಈ ಮಾತ ಆಗದವ ನಮ್ಮ ಕಡೆ
ಲೀಲಾವತಿ ಒಬ್ಬಕ್ಕೆ ನಿನ್ನೆ ಬಂದಿಲ್ಲ. ಏನ್ ಮಾಡ್ತಾರು ಏ ಊರು ಎಲ್ಲ ಓಡಿ ಹೋದ್ರು ಆಕೆ ಕಡೆ ಅಕ್ಷಿ ಬಾಗ್ಲ ತೆರೆದು ಲೀಲಾವತಿ ಅಕ್ಷಿ ಬಾಗ್ಲ ತೆರೆದು ಲೀಲಾವತಿ ಕಡೆ ಗರತಿ ಲೀಲಾವತಿ ಆರತಿ ಮಾಡಿಕೊಂಡ ಕಂಬಳಿ ಕೋರಿ ಒಟ್ಟಾಳ ಮಳೆ ನಡುವೂರಾಂದ ನಡಬಾರಿ ಶರಣ ಮಳೆ ಜನ ನೋಡತಾರ ಅಗಸಿಗೆ ಕಾಲ ಬೆದ್ದ ಕೈಯ ಹಚ್ಚಿದಾಳು ಏ ಹಸ್ತರೇಗ ಅಗಸಿಗೆ ಶರಣ ಮಾಡ ನಾಲ್ಕು ಏನಾತ್ರಿ ಯಾವ ನೀಲಾವತಿ ಮ್ಯಾಗಿಂದ ಪಟ್ಟ ಅಂತ ಹೊಲಸು ಯಾಕೆ ಹೆಸರಿಟ್ಟಿದ್ರಲ್ಲ ತೆಗಿಬೇಕಾಗಿತ್ತು. ಹೌದವ್ರು ಏನ್ ಮಾಡ್ತಾರ ಈ ಉಳುಕಿದ್ದವ್ರ ಸಹಿತ ಏನ್ ಅಂತದ ಮಾಡಿರತ್ ಇಲ್ಲ. ಏನಿಲ್ಲ ಇವರಲ್ಲಿ ನಾನು ಅಹಂಕಾರಿತ ನಾ ತಂದ ತರ್ತೂನು ನಾನೇ ಬಾಳ ಕೆಟ್ಟ ಎಲ್ಲಿ ನಾನೇ ಹೋಗ್ತತಿ ಅಲ್ಲಿ ಒಳಗಾಲ ಮಾಡ್ಲಕ್ಕ ಬರ್ತೈತಿ. ಇದು ಹೌದೌದು ಈ ಮಾನವ ಜನ್ಮಕ್ಕ ಬಂದದಂದ್ರ ಹೆಂಗ ಇರ್ಬೇಕಾಗೈತಿ ತಮ್ಮ. ಹೆಂಗ ಈ ನಾನೇ ಅನ್ನುವಂತ ಶಬ್ದ ನಡಬಾರಕ್ ಬಂದ ನಡಬಾರಕ್ ಹೋಗೋ ಚೀಸ್ ಐತಿದು. ಹೌದೌದ್ರಿ 20 ವರ್ಷಕ್ಕೆ ನಾನೇ ಬರ್ತೈತಿ ಅದ 20 ಹೋಗಿ 70 ಆಗ್ಲಿ ಹೊಂಟೆದ ಹೋಗಿ ಬಿಡ್ತೈತಿ. ಏನಾಗ್ತದ ಅದಕ್ಕ ಬಾಳ ಗಳಿಸಿದೀವಿ ಅಂದ್ರ ಬೆನ್ ಹತ್ತಿ ಬರಂಗಿಲ್ಲ. ಏನಿಲ್ಲ 10 ಎಕರೆ ಹೊಲ ಐತಿ ಅಂದ್ರ 1 ಎಕರೆ ಓದೇನ 1 ಎಕರೆ ಅಡವ್ಯಾಗ ಓದ್ ಮಾಡಂಗಿಲ್ಲ. ಮತ್ತೆ ಮೇಲಾಗಿ 50,000 ಬ್ಯಾಂಕಿಗೆ ಇಟ್ಟಿವಂದ್ರ 5,000 ತಂದ ಗೋರಿಯಾಗಿಟ್ಟ ಮಣ್ಣ ಮಾಡಂಗಿಲ್ಲ. ಏನಿಲ್ಲ ಮೈ ಮ್ಯಾಗ ಕಮ್ಮ ಅಂತ ಅದೊಂದು ಬೆಳ್ಳಿ ಉಡದಾರ ಐತಿ ಅಂದ್ರೂ ಅದನ್ನ ಸಹಿತ ಮೈ ಮ್ಯಾಗ ಇಟ್ಟು ಕಳ್ಸಂಗಿಲ್ಲ. ಸೊಂಟದ ಮ್ಯಾಗ ಕಾಲ ಕೊಟ್ಟ ತೆಗೆದು ಇಟ್ಕೋತಾರ ತಮ್ಮ ಮನ್ಯಾಗ. ಹೌದೌದು ಅಂತ ಅದ್ರೊಳಗ ತಮ್ಮ ಏನ ಬೆನ್ ಹತ್ತಿ ಬರ್ತದ. ಏನ್ ಬರ್ತದ ಮಾನವ ಸತ್ತ ಮೇಲತ್ತ ಒಂದು ಚಲೋ ಒಂದು ಕೆಟ್ಟ ಎರಡತ್ರೊಳಗ ಒಂದ ಬೆನ್ ಹತ್ತಿ ಬರ್ತೈತಿ. ತುನ್ ಬಿಟ್ರ ಮತ್ತೊಂದು ಬರ್ಲಾಕ ಸಾಧ್ಯ ಇಲ್ಲ. ಅದಕ್ಕೆ ಈ ಮಾನವ ಜನ್ಮಕ್ಕ ಬಂದತಿ ಅಂದ್ರ ಒಂದು ಮಾತು ಹೇಳ್ತಾರು. ತಿರುಗಿ ಬರುದಲ್ಲೋ ಹಗಲೆಲ್ಲ ಜನ್ಮ ಅಂತೇಳಿ ಬಹಳ ಇರ್ಬೇಕು ತಮ್ಮ. ಹೌದೌದ್ರಿ ನೀ ಬಹಳ 10 ಎಕರೆ ಹೊಲ ಗಳಿಸಿದಿ ಅಂದ್ರ ದೊಡ್ಡ ಸಾವುಕಾರ ಅಲ್ಲ. 5,000-6,000 ರೂಪಾಯಿ ನಾನು ಮನ್ಯಾಗ ದಿವ್ಸ ಕಾರ್ ಗಾಡಿ ಒಳಗೆ ತಿರುಗುತ್ತಾನಂದ್ರ ಅದು ಸಾವುಕಾರಿಕೆ ಅಲ್ಲ. ಬಾಳ ಮೈ ಮ್ಯಾಗ 10 ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿ ಬರ್ತಾನಂದ್ರ ಅದು ಸಾವುಕಾರಿಕೆ ಅಲ್ಲ. ಶ್ರೀಮಂತಿಕೆ ಇರ್ಬೇಕ ಮಾನವನಲ್ಲಿ. ಎಂತದು ಎಂತಾದಿರ್ಬೇಕು. ನನಗ್ ಹಸು ಆಗ್ಯಾವ್ರಿ ಒಂದು ತುತ್ತ ರೊಟ್ಟಿ ಕೂಡ್ರಿ ಅಂತ ಹೇಳಿ ಮನಿ ತನಕ ಬಂದವಂಗ ಒಂದು ತುತ್ತ ಅನ್ನ ನೀಡ್ತಾನಲ್ಲ ಯಾವ ಜಗದಾಗ ಅವನಟ್ಟು ದೊಡ್ಡ ಸಾವುಕಾರ ಯಾವ ಅಲ್ಲ ಅಂತ ಹೇಳ್ತಾನ ಕವಿ. ಹೇಳ್ತಾನು ಶ್ರೀಮಂತಿಕೆ ಇರ್ಬೇಕು. ಎಂತದ ಹೃದಯ ಶ್ರೀಮಂತಿಕೆ ಇರ್ಬೇಕು. ಹಂಗ ಒಂದಾನೊಂದ ಈ ದಾನ ಧರ್ಮದೊಳಗ ನಾಂಟ್ಲಿ ಒಂದು ಮಾತ ನೆನಪತ್ತಮ್ಮ. ಏನಾಗ್ತದ ಯಾವ ನನ್ನ ತಾಯಿ ಚಾಂಗುಣಿ ಭಕ್ತಿಗೀತೆ ನಡೆದೈತೆ ನನ್ಲಿ ಹೇಳ್ಬೇಕಾಗ್ಯದ. ನನ್ನ ತಾಯಿ ಚಾಂಗುಣಿ ಇದ್ದಳು ಒಬ್ಬಕಿ. ಏನಾತವಾಗ ಆಗಿನ ಟೈಮದೊಳಗ ಚಾಂಗುಣಿ ಅಂತ ಹೇಳ್ಬೇಕಿ ಹೆಣ್ಣು ಮಗಳಿದ್ಳು. ಏನಾತ್ರಿ ಪರಮಾತ್ಮ ಭಕ್ತಿ ನೋಡ್ಲಕ್ಕ ಬಂದಕ್ಕಿ ಮನೆಗೆ. ಏನತಾನ ಪರಮಾತ್ಮ ಭಕ್ತಿ ನೋಡ್ಲಕ್ಕ ಬಂದ ಚಾಂಗುಣಿ ಹೊಟ್ಟಿಲೆ ಚಿಲ್ಲಾಳ ಅನ್ನುವಂತ ಮಗ 7 ವರ್ಷದ ಮಗ ಜನ್ಮ ತಾಳಿದ್ದ. ಏನಾತ್ರಿ 7 ವರ್ಷದ ಮಗ ಚಿಲ್ಲಾಳ ಅನ್ನುವಂತ ಮಗ ಇದ್ದ. ಯಾವ ಪರಮಾತ್ಮ ಜಂಗಮನ ವೇಷ ತೊಟ್ಟ ಬಂದ. ಏನಾತವಾಗ ಭಿಕ್ಷಾಂದೇಹಿ ಅಂದ ಚಾಂಗುಣಿ ಮನಿ ಮುಂದೆ ಹೊರಸಲು ಹೊರಗೆ ನಿತ್ತ. ಏನತಾನ ಜಂಗಮರು ಬಂದಾರ ತಿಳ್ಕೊಂಡು ಏನ್ ಮಾಡ್ರು. ಏನ್ ಮಾಡ್ತಾಳ್ರಿ ತಾನ ತ್ಯಾಕಿರುವಂತದ್ ಏನೈತಿ ಅದನ್ನ ಅನ್ನ ಪ್ರಸಾದ ನೀಡ್ಲಾಕ ಆದಳು. ಜಂಗಮ ಹೇಳ್ತಾನ. ಏನ್ ಹೇಳ್ತಾನು ಚಾಂಗುಣಿ ನಾ ಇವತ್ತು ನಿನ್ನ ಮನಿ ಒಳಗ ಹಿಟ್ಟ ಖಾರ ಹೋಳಿಗೆ ಹುಗ್ಗಿ ಮುಟ್ಲಾಕ ಬಂದಿಲ್ಲ. ಏನಿಲ್ಲ ನಾ ಏನು ಕೇಳ್ತಾನ ಅದನ್ನೆಲ್ಲ ನೀಂದ ಮಾಡಿ ಹಾಕ್ತಾನತ್ತ ನನಗ ವಚನ ಕೊಡು ಅಂದ್ರ ನಿನ್ನ ಮನ್ಯಾಗ ಕೈ ತೊಳ್ಕೊತಾನಿಲ್ಲಕ ತೊಳ್ಕೊಳಂಗಿಲ್ಲ ಅಂದ. ಅವಾಗ ಏನ್ ಮಾಡ್ತಾರ ಮನಿತನ ಬಂದಿರುವಂತ ಜಂಗಮನ ಹೆಂಗ ಕಳ್ಸೋದತ್ತೇಳಿ ಚಾಂಗುಣಿ ತಗೋರಿಯಪ್ಪ ವಚನ ಕೊಡ್ತಾನೆ ನಿಮಗೆ ಏನು ಬೇಕು ಹೇಳ್ರಿ ಜಂಗಮ ಮಾಡಿ ನೀಡ್ತಾನಂದಳು. ಅವಾಗ ಹೇಳ್ತಾನ ಭಕ್ತಿ ನೋಡ್ಬೇಕಾಗಿತ್ತು. ಯಾವ ಚಾಂಗುಣಿದ ಯಾವ ಜಂಗಮ ಹೇಳ್ತಾನೋ. ಏನ್ ಹೇಳ್ತಾನ ಜಂಗಮ ಅಂದ
ಚಾಂಗುಣಿ ನನಗ ಹುಗ್ಗಿ ಹೋಳಿಗೆ ಬೇಕಾಗಿಲ್ಲ, ನನಗ ಅಂತ ಇಂಥದ ಬೆಲಸಬೇಕಾಗಿಲ್ಲ, ನನಗ ಮಾಂಸದ ಅಡಿಗೆ ತಿನ್ನಂಗಾಗ್ಯದ ನಿನ್ನ ಮನಿ ಒಳಗ. ಹೌದೌದು. ಅವಾಗ ನನಗ ಮಾಂಸದ ಅಡಿಗೆ ತಿನ್ನಂಗಾಗ್ಯದ ನಾಂಟ್ಲಿ. ಅವಾಗ ಹೇಳ್ತಾಳ, ಅಲ್ರಿ ನೀವು ಜಂಗಮ ಹೆಂಗ ಏನ ಕೊಳ್ಳಾಗ ನೋಡ್ತೀಯ ರುದ್ರಾಕ್ಷದ ಹಣಿ ಮೇಲೆ ನೋಡ್ತೀಯ 3 ಬಟ್ಟ ವಿಭೂತಿ ಪಟ್ಟದ ಮತ್ತ ಸಾಕ್ಷಾತ್ ಅವತಾರ ಬ್ಯಾರೆ ಕಾಣ್ತದ ಜಂಗಮ, ನಿಮ್ಮ ಮತ್ತ ಹೆಂಗ ಮಾಂಸದ ಅಡಿಗೆ ಹೆಂಗ್ರಿ ಅಂದಾಗ ಅವಾಗ ಏನ್ ಹೇಳ್ತಾರೋ? ಅದ್ಯಾಕಾದಿತ್ತು ವಚನ ಕೊಟ್ಟದಿ, ವಚನ ಪ್ರಕಾರ ನಡೀತ್ವ ನಾ ನಿನ್ನ ಮನೆಯಾಗಿಂದ ಹೋಗ್ಲಿ ಹೊರಗಂದ. ಹೌದೌದ್ರಿ. ಬಂದ ಜಂಗಮನ ಹೊರಗೆ ಹೆಂಗ ಕಳ್ಸೋದತ್ ಹೇಳಿ ತಾಯಿ ಚಾಂಗುಣಿ ಹೇಳ್ತಾಳ. ಏನ್ ಹೇಳ್ತಾಳ? ಏನು ಕುರಿದ ಬೇಕೋ ಕೋಳಿದ ಬೇಕೋ ಯಾವ್ದು ಬೇಕು ನಿಮಗ ಹೇಳ್ರಿಪ್ಪ ಮಾಡಿ ನೀಡ್ತಾನಂದಳು. ಅವಾಗ ಹೇಳ್ತಾನ ಜಂಗಮ. ಏನ್ ಹೇಳ್ತಾನ ಜಂಗಮ? ಏ ಚಾಂಗುಣಿ ನನಗ ಕುರಿ ಕೋಳಿ ಬೇಕಾಗಿಲ್ಲ, ಏನಿಲ್ಲ ನನಗ ಕುರಿ ಕೋಳಿ ಬೇಕಾಗಿಲ್ಲ. ನಿನ್ನ ಹೊಟ್ಟೆಲೆ ಹುಟ್ಟ್ಯಾನಲ್ಲ 7 ವರ್ಷದ ಮಗ ಚಿಲ್ಲಾಳನ ಕಡದ ಕಿಶನ್ ನನಗ ಅಡಿಗೆ ಮಾಡಿ ನೀಡಂದ. ಅವಾಗ ಏನ್ ಹೇಳ್ತಾಳ ಚಾಂಗುಣಿ? ನನಗ ಕುರಿ ಕೋಳಿ ಬೇಕಾಗಿಲ್ಲ, ನಿನ್ನ ಹೊಟ್ಟೆಲೆ ಹುಟ್ಟ್ಯದಲ್ಲ ನಿನ್ನ ಚಿಲ್ಲಾಳನ್ನುವಂತ ಮಗ 7 ವರ್ಷದ ಮಗ ಅದಾನ, ಅವನ ಕಡದು ನನಗೆ ಅಡಿಗೆ ಮಾಡಿ ನೀಡ್ತಾನಂದ್ರ ಮಾತ್ರ ನಿನ್ನ ಮನ್ಯಾಗ ಉಣತನಿರ್ಲಿಕ್ಕ ಉಣಂಗಿಲ್ಲ ಅಂದ. ಏನಾತ ಮುಂದ? 9 ತಿಂಗಳ 9 ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಜನ್ಮ ಕೊಟ್ಟಿರುವಂತ ತಾಯಿಗೆ ಮುಗುಲು ಕಳಿಸಿ ಮೈ ಮ್ಯಾಗ ಬಿದ್ದಂಗಾತು. ಏನ್ ಮಾಡ್ತಾಳ ಅವಾಗ? ದುಃಖ ಮಾಡಿ ಅಳ್ಳಕ ಚಾಲು ಮಾಡ್ತಾಳೆ ಜಂಗಮ. 12 ದೇವರ ಹರಕಿ ಹೊತ್ತು ಒಂದು ಮಗನ ಜನ್ಮ ಕೊಟ್ಟನೆಪ್ಪ. ಅಂತ ಮಗನ ಅಡಿಗೆ ಬೇಡ್ತಿಯಲ್ಲೋ ನಾ ಹೆಂಗ ನೀಡ್ಲಿ ನಿನಗ ತಿಳಿ ದುಃಖ ಮಾಡ್ತಾಳ ತಾಯಿ. ಅವಾಗ ಏನ್ ಹೇಳ್ತಾನು? ಸುಮಕೊಂಡಿರ್ಲಿಲ್ಲ. ಎಷ್ಟು ಭಕ್ತಿ ಪರೀಕ್ಷೆ ಇರ್ಬೇಕು ನೋಡ್ರಿ ಮನುಷ್ಯನಲ್ಲಿ. ಏ ಚಾಂಗುಣಿ ಅಂದ, ನನಗ ನೀ ಕಡದ ಅಡಿಗೆ ಮಾಡ್ತಾನಂದಿ, ಹಂಗ ಮಾಡು. 10 ಕರದ ಅಡಿಗೆ ಮಾಡ್ತಾನಂದ್ರ ನನಗ 10 ಕರದ ಅಡಿಗೆ ಮಾಡಿದೆ ಅಂದ್ರ ನಾ ಅಡಿಗೆ ಮುಟ್ಟಂಗಿಲ್ಲ ಅಂದ. ಏನಾತ್ರಿ ಮುಂದ? ಮಗನ ಕಡಿಬೇಕಾದ್ರ ದುಃಖ ಮಾಡ್ಕೊಳಂಗಿಲ್ಲ, ಕಣ್ಣೀರ ತೆಗಿಯಂಗಿಲ್ಲ, ನಕ್ಕೋತ ನನಗ ನಿನ್ನ ಮಗನ ಕಡಿಬೇಕು, ನಕ್ಕೋತ ಅಡಿಗೆ ಮಾಡಿ ನನಗ ಎಡಿ ಬಡಿಸ್ಬೇಕಂದ. ಹೌದೌದ್ರಿ. ಏನಾತ ಮುಂದ? ಮಾತು ಕೊಟ್ಟಳ ಪತಿವ್ರತಕ್ಕ ಭಂಗ ಬರ್ತದ, ಪತಿವ್ರತಕ್ಕ ಭಂಗ ಬರ್ತತಿ ಅಂತ ಹೇಳಿ ಏನ್ ಮಾಡ್ತಾರ? ಅಲ್ಲಿ ಒಂದ್ ದಗದಾತಿಪ್ಪ. ಏನಾತ್ರಿ? ಆಗ್ಲಿಪ್ಪ ನನ್ನ ಪತಿವ್ರತ ಉಳಿದ ಬದುಕಿ ಉಳಿದ್ರ ಇಂತ ಮಗುವಿಗೆ ನಾ 8 ಜನ್ಮ ಕೊಟ್ಟನಪ್ಪ, ಇರ್ಲಿ ತಗೋ ಅಂತ ಹೇಳಿ ಏನ್ ಮಾಡ್ತಾರ್ರಿ? ತಾಯಿ ದುಃಖ ಮಾಡ್ತಿದ್ಳು. 7 ವರ್ಷದ ಮಗ ಚಿಲ್ಲಾಳ ಬಂದ ಕೈಯಾಗ ಕುಡಿಗೆಲ್ಲ ತಗೊಂಡ ಬಂದ ತಾಯಿ ನೀರಿಗೆ ಹಿಡಿದು ಹೇಳ್ತಾನ. ಏನ್ ಹೇಳ್ತಾನು? ಯವ್ವ ನಿನ್ನ ಪತಿವ್ರತ ಭಂಗ ಆಗ್ತದವ, ನಿನ್ನ ಪತಿವ್ರತ ಅನ್ನುವಂತದ ಬದುಕಿ ಉಳಿದ್ರ ನಾನಂತ ಮಕ್ಕಳು ನಿನ್ನ ಹೊಟ್ಟಿ ಒಳಗೆ ಎಟ್ಟು ಹುಟ್ಟಬಹುದವ, ಮತ್ತೆ ನಿನ್ನ ಹೊಟ್ಟಿ ಒಳಗೆ ನಾ ಜನ್ಮ ತಾಳಿ ಬರ್ತನು. ತಗೋ ಇದನ್ನ ಕುಡಿಗೆಲ್ಲ, ತಗೋ ಇದನ್ನ ಕುಡಿಗೆಲ್ಲ ಮನ್ಕೋತನವ ಕಟ್ಟಿ ಮ್ಯಾಲ ನನ್ನ ಕೋದಕಿಸಿಂದ ಅಡಿಗೆ ಮಾಡಿ ನೀಳ ಜಂಗಮಗ ಅಂತೇಳಿ 7 ವರ್ಷದ ಮಗ ನಿಂತ ಹೇಳ್ತದ ತಾಯಿ ಮುಂದ. ಅವಾಗ ಏನ್ ಮಾಡ್ತಾರ ತಾಯಿ? ವಿಚಾರ ಮಾಡಿ ಬರೇ ಒಂದ ನಮ್ಮನಿಮಂತ ಮಾನವ ಇಟ್ಟು ಕಷ್ಟ ಆತು. ಮೂಕ ಜನಾವರ ಒಂದು ಆಕಳ ತನ್ನ ಕರುವಿಗೆ ಯಾರೇ ಮಾರ್ಲಕತ್ತಿದ್ರಪ್ಪ ಅಂದ್ರ ಗಾಡಿ ಹತ್ತಬೇಕಾದ್ರೆ 20 ಸಲ ನೋಡಿ ಕಣ್ಣೀರ್ ಹಾಕ್ತದ. ಬರೇ ಒಂದು ಮೂಕ ಜನಾವರ ಎಷ್ಟೋ ಸಲ ಒದರ್ತದ. ಏನ ಮೂಕ ಪ್ರಾಣಿ ಇದು. ತಾಯಂತೂ 9 ತಿಂಗಳು ಮಗ ಒಳಗಿರ್ಬೇಕಾದ್ರೆ ನಾನಾ ತರ ಕಷ್ಟ ಕೊಟ್ಟಿರ್ತಾನ. ಅಂತ ಮಗನ ಕಡಿ ಪಾಳೆ ಬತ್ತಲು ಮಗನ ಅಂತೇಳಿ ಮಗನ ಮುದ್ದಾಡಿ ಮೂವತ್ತೆಲ್ಲ ಮುದ್ದಾಡಿ ಬೆಲ್ಲ ತಗೋತದ ತಾಯಿ. ಏನ್ ಮಾಡ್ತಾರ ಅವಾಗ? ನನ್ನ ಕೈದಿಂದ ನಿನ್ನ ಕಡಿಯು ಪಾಳೆ ಬತ್ತಲು ಮಗನ ಚಿಲ್ಲಾಳ ಅಂತೇಳಿ ದುಃಖ ಮಾಡ್ತದ ತಾಯಿ. ಅವಾಗ ಹೇಳ್ತಾನೆ, ಇಲ್ಲವ್ವ ನೀ ಕಾಳಜಿ ಮಾಡಬೇಡ, ನಿನ್ನ ಹೊಟ್ಯಾಗ ನಾ ಮತ್ತೆ ಹುಟ್ಟಿ ಬರ್ತೇನೆ ತಗೋ ಅಂದ. ಕಣ್ಣು ಮುಚ್ಚತಾಳ ತಾಯಿ. ಕಣ್ಣು ಮುಚ್ಚಿ ಮಗನ ರುಂಡೋ ತಟ್ಟಿ ದಂಡೋ ತಟ್ಟಿ ಮಾಡಿಳು. ಏನಾತ ಮುಂದ? ಮಗನ ಮಾಂಸದ ಅಡಿಗೆ ಮಾಡ್ತಾಳ. ಅಡಿಗೆ ಮಾಡಿ ಜಂಗಮನ ಮುಂದೆ ಇಟ್ಟಳು. ಏನಾತು? ಸುಮ್ಮ ಕುಂಡ್ರಲಿಲ್ಲ ಇವ ಜಂಗಮ. ಏನತಾನ ಜಂಗಮ? ಜಂಗಮ ಅಂದ, ಏ ಚಾಂಗುಣಿ ಇದೇನ ನಿನ್ನ ಮಗನ ಮಾಂಸ ಇದು ಎಂತದ ಮಾಡಿ ನೀಡಿದಿ ನನಗ? ಎಂತದ ಮಾಡಿ ನೀಡಿದಿ? ಇದು ಬ್ಯಾಡ ನನಗ. ಯಾಕ? ಇದು ಯಾಕೋ ಪಾಡ ಅನಸೋತ್ ನನಗ. ಇದು ನನಗ ಬೇಕಾಗಿಲ್ಲ. ನಿನ್ನ ಮಗನ ರುಂಡ ಕಡದ ಮೂಲೆಯಾಗಿಟ್ಟದಿಯಲ್ಲ, ಆ ರುಂಡ ತಗೊಂಡ ಒಳದಾಗ ಹಾಕಿ ಸಣ್ಣಂಗೆ ಜಜ್ಜಿ ಚಟ್ಟ ಮಾಡಿ ಕುಡ್ತಿ ಇಲ್ಲ ನನಗತಿ ಕೇಳ್ದ. ಹೌದೌದು. ಅವಾಗ ಎಷ್ಟು ಮನಸ್ತಾಪ ಇರ್ಬೇಕು ಹೇಳ್ರಿ. ಭಕ್ತಿ ಅಂದ್ರ ಮನುಷ್ಯನ ಪರೀಕ್ಷೆ ಮಾಡುದಂದ್ರ ಎಷ್ಟಿರ್ಬೇಕು. ಏನಾತ ಮುಂದ? ಮೂಲಿವರೆಗಿರುವಂತ ರುಂಡ ತಗೊಂಡ ಒಳದಾಗ ಹಾಕಿ ಚಟ್ಟ ಮಾಡಿ ಕೊಡ್ ನನಗ ಅಂದ್ರ ತಿತ್ತು ನೀರು ಕತ್ತಿರಂಗಿಲ್ಲ ಅಂದ. ಏನ್ ಮಾಡ್ತಾರವ? ಅವಾಗ ಹೇಳ್ತಾಳ ಚಾಂಗುಣಿಯ, ಭಗವಂತ ಆ ಮಗನ ರುಂಡಾರೆ ಹಾಕೊಂಡ್ಯಾಕ ನೋಡಿ ಟೈಮ್ ತೆಗಿಬೇಕಲ್ಲ ಕತ್ತಿದ್ನಲ್ಲೋ, ಆ ರುಂಡ ಸಹಿತ ನನಗ ನೋಡೋದಾಗ್ಲಿಲ್ಲ ಅಂತ ಹೇಳಿ ತಂದ ಒಳದಾಗ ಹಾಕಿ ಜೇಜಿ ಚಟ್ಟ ಮಾಡಿ ಇಡ್ತಾಳ ಮಗ ಯಾವ ಋಷಿ ಮುಂದ. ಏನಾತವಾಗ? ಜಂಗಮನ ಮುಂದೆ ಇಡ್ತಾಳು. ಜಂಗಮ ಅವಾಗ್ರೆ ಸುಮ್ಮ ಉಣಬೇಕಲ್ಲ. ಏನತ ನೀವು ಜಂಗಮ? ಎಲ್ಲ ಅಡಿಗೆ ಮಾಡಿ ಮುಂದೆ ಇಟ್ಟಿದ್ಳು. ಜಂಗಮ ಅಂದ, ಏ ಚಾಂಗುಣಿ ಇಟ್ಟೆಲ್ಲ ಅಡಿಗೆ ಮಾಡಿ ಇಟ್ಟದಿ, ನಾವ್ ಒಬ್ಬನ ಉಣಲಿ ಐದು ನಂದವ. ಹೌದೌದು. ನಾವ್ ಒಬ್ಬನ ಉಣಲಿ, ನಾವ್ ಒಬ್ಬನ
ಬಿಡಂಗಿಲ್ಲ ಮತ್ತ ನನ್ನ ಸಂಗಾಟಿ ಇನ್ನೊಬ್ರು ಚೋಡ್ಬೇಕಾಗ್ಯಾನ ಇನ್ನೊಬ್ರು ಯಾರನ್ನ ಕರಿ ಅಂದ ಅವಾಗ ಏನತಾರ ಅವಾಗ ಅಂದಳ ಚಾಂಗುಣಿ ಅಲ್ಲೋ ಭಗವಂತ ಇರುದು ಒಂದು ಮಗ ಇತ್ತು ಅದನ್ನು ಕಡಿದು ನಿನ್ನ ಮುಂದೆ ಇಟ್ಟನಿ ಯಾರು ಬರೋರಪ್ಪ ತಿನ್ನೋದು ಮಾತ್ರ ನನ್ನ ಕೈಲಿ ಆಗಂಗಿಲ್ಲ ನಾ ಬರಂಗಿಲ್ಲ ಇರುದು ಒಂದು ಮಗನಂತೂ ನಿನ್ನ ಮುಂದೆ ಕಡ್ದಿಟ್ಟನಿ ಅಂತ ಹೇಳಂದಳು ಅವಾಗ ಏನಾತ್ರಿ ಅವಾಗ ಹೇಳ್ತಾ ನಿನ್ನ ಭಕ್ತಿ ಅಗದಿ ಕಠೋರವಾದ ಭಕ್ತಿ ಅದವ ನಿಂದ ನಿನ್ನ ಪತಿವ್ರತ ಧರ್ಮ ಹೆಚ್ಚಿಂದದ ತಿಳ್ಕೊಂಡು ತಾಯಿ ಚಾಂಗುಣಿ ಏನತಾರ ನಿನ್ನ ಪತಿವ್ರತ ಧರ್ಮ ಸತ್ಯ ಐತಿವಾ ನಿನ್ನ ಸತ್ಯ ಪತಿವ್ರತ ಧರ್ಮ ಇತ್ತಂದ್ರ ಚಿಲ್ಲಾಳ ಅಂತ ಹೇಳಿ ನಿನ್ನ ಮಗನ ಹೋದ್ರ ನಿನ್ನ ಮಗನ ಹೋದ್ರ ತಾನ ಬರ್ತಾನ ನನ್ನ ಸಂಗಾಟ ಬಾಂಧ ಎಡಿಗಿಕೊಂಡಿರ್ತಾನ ಏನಾತವಾಗ ದುಃಖ ಬಹಳ ತುಂಬಿಟ್ಕೊಂಡಿದ್ದಳು ಒಳಗ ತಾಯಿ ಯಾವ ಚಾಂಗುಣಿ ಯಾವಾಗ ಅಳ್ಳಲಾಕ ಬಿಡ್ತಾನ ನನ್ನ ಅನ್ನುವಷ್ಟು ದುಃಖ ತುಂಬಿಕೊಂಡಿಟ್ಕೊಂಡಿದ್ದಳು ಏನಾತ್ರಿ ದುಃಖ ಮಾಡಿ ಹೊರಗ ನಿಂತ ಅಡಿವ್ಯಾಗ ಬದರ್ತದ ಆಕಳು ಹೆಂಗ ಬದರ್ತದಲ್ಲ ಕರ ಕಳ್ಕೊಂಡ ಮೇಲ ಹಂಗ ದುಃಖ ಮಾಡಿ ತಾಯಿ ಅಡಿವ್ಯಾಗ ಹೋಗಿ ಬದರ್ತದ ಏ ಚಿಲ್ಲಾಳ ಬಾರೋ ಮಗನ ನಿನ್ನ ಕಡದನೆಲ್ಲೋ ಪಾಪಿಷ್ಟ ತಾಯಿ ಬಾ ಮಗನ ಅಂತೇಳಿ ದುಃಖ ಮಾಡಿ ಒದರ್ತದ ಹೋಗಿ 7 ವರ್ಷದ ಮಗ ಚಿಲ್ಲಾಳ ಓಡಿ ಬಂದ ತಾಯಿನ ತೆಕ್ಕಿ ಹೊಡೆದ ನಿತ್ತ ತೆಕ್ಕಿ ಹೊಡೆದ ನಿತ್ತ ವಿಚಾರ ಮಾಡ್ರಿ ಅವ್ರಾದ್ರ ಅಂತ ಭಕ್ತಿ ಮಾಡ್ಯಾರ ಅಂಟ್ಲೆ ಜಗದಾಗ ಅವ್ರ ನಾಮ ಕೊಂಡಾಡ್ತಾವ ಹೌದೌದ್ರಿ ಇವ್ ನಿಮ್ಮ ಭಕ್ತಿ ಇವು ಬೇರೆ ರೀಪ ಹೆಂಗ ಒಂದ್ 8ನೇ ಉದಕಡಿ ಹಚ್ಚಿ 8 ಲಾಕ ಫಾಯ್ದಾ ಕೇಳೋ ಭಕ್ತಿ ಅದಾವ್ರಿ ಇವ್ ನಮ್ಮ 8ನೇ ಉದಕಡಿ ಹಚ್ಚುದ ಕೂಡ್ಲ ಒಂದ್ 8 ಲಾಕ ಸಾಕ್ಷಾತ್ ದೇವ್ರು ಬಂದ ನಮ್ಮ ಮುಂದೆ ಬರೇ ಒಂದು 7 ವರ್ಷದ ಕೊಡಗುಸ ತಮ್ಮ ಏನ್ ಮಾಡ್ಯಾರ ದಿನನಿತ್ಯ ಕಲ್ಲಿನಾತಗ ಹಾಲು ಕುಡಿಸಿ ಬರ್ತಿದ್ಳು ಬರೇ ಒಂದು ಕಲ್ಲಿನೊಳಗ ದೇವರ ಎಬಿಸಿ ಕೊಟ್ಟಿದ್ಳು ಅಪ್ಪಗ ಹೌದೌದ್ರಿ ಸಾಕ್ಷಾತ್ ದೇವ್ರ ಬಂದ ಮುಂದೆ ನಿಂತು ಕೇಳ್ತಾನ ತಾಯಿ ಕೊಡಗುಸ ಏನ ಕೇಳ್ತಿ ಕೇಳವ ಅಂದ ಏನ ಕೇಳ್ತಿ ಕೇಳ ಅಂದಾಗ ಅವ ಕೊಡಗುಸ ನೀವಾದ್ರೆ ಏನು ಬೇಡ್ತೀವ್ರಿಪ್ಪ ಶಿಗನಹಳ್ಳಿ ಪವಾರ್ ಅವರು ಇವರಾದರೂ 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬಾ ಬಾರಿಗಿದ್ದೀನಿ ಅದಕ್ಕೆ ತಮ್ಮ ಕೊಡಗುಸಿಗೆ ಬಂದ ಯಾವ ಸಾಕ್ಷಾತ್ ಭಗವಂತ ಕೇಳ್ತಾನ ಏನತ್ತ ಹಾಲು ಕುಡ್ದನೇವ ಏನು ಬೇಡ್ತಿ ಬೇಡ ವರ ಅಂದ ಏನಾತ ಅವಾಗ ನೀವಾದ್ರೆ ಏನು ಬೇಡಬಹುದ್ರಿ ಹಚ್ಚು 10 ಎಕರೆ ಹೊಲ ಕೂಡೊಂದು ಕಮ್ಮಂದ ಕಾರ್ ಗಾಡಿ ಕೂಡೊಂದು ಇರ್ಟಿಕ ಗಾಡಿ ಕೂಡ ಎಲ್ಲ ಹಚ್ಚು ನಮ್ಮ ಹೆಸರಲ್ಲೇ ಹೊಲ ಅನ್ನೋರು ನೀವಾದ್ರ ಹೌದೌದ್ರಿ ಆದ್ರ ಕೊಡಗುಸ ಒಂದು ಮಾತು ಹೇಳು ಏನತ್ತ ಕಲ್ಲಿನಾಥ ನೀ ನನ್ನ ಕುಡ್ತೀವೋ ಕುಡುದನಕ ದಂಡಿಗಿರ್ಲಿ ಒಟ್ಟು ನಾ ನೆನೆಸಿದಾಗ ನೀ ಬರ್ಬೇಕು ಇದು ಒಂದ ನನ್ನ ವರ ಹೌದೌದ್ರಿ ಇದನ್ನ ಬಿಟ್ರೆ ನನಗ ಮತ್ತೊಂದು ಬೇಕಾಗಿಲ್ಲ ಅಂದ್ರು ಅದಕ್ಕ ತಮ್ಮ ಸಣ್ಣದೊಂದು ಕ್ಯಾಲಿಯನ್ನು ನಾವು ಬಿ ಇಲ್ರಿ ಒಂದು ಭಕ್ತಿಗೀತೆ ಕ್ಯಾಲಿಯನ್ನು ಯಾವ ತಾಯಿ ನೀಲಾವತಿ ಮಾಡಿದ ಮಾತಿ ಕತಿ ಇಲ್ಲಿಗೆ ಮುಗಿತು ಅದಕ್ಕೆ ಗುರುನುಡಿ ಹಾಕಿ ಹೊಡೆದ ಬಿಡ್ರಿ ಕ್ಯಾಲಿ ನೀಲಾವತಿ ಬಾಲಿ ಮಾಡಿದ ಕತಿ ಪರ್ವತ ಗಿರಿಯಂಗ ಬಾಳಿಗೇರಿ ಕೀರ್ತಿ ಮುದ್ರ ಮುಟ್ಟಿದಂಗ ಗುರು ಎತ್ರ ಸದಾ ಬರ್ತಾನ ನಮ್ಮ ಸ್ವಪ್ನದಾಗ ಯಾದೋ ಸಿದ್ರಾಮಯ್ಯ ಜಾಹೀರಾತ